ವಂದನೆಗಳು. ಇವತ್ತು ನಾವು ನಮ್ಮದು ಕಾನೂನು ಮುಖಾಂತರ ನಿಮಗೆಲ್ಲ ಏನು ಸಹಾಯ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಜಾಗೃತಿಗೊಳಿಸೋಕ್ಕೆ ಈ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಹತ್ರ ಉತ್ತರ ತೊಗೊಂಡಿದ್ದೀವಿ. ಕೆಲವೊಂದು ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನಿಮ್ಮ ಗ್ರಾಮದಲ್ಲಿ ವರದಕ್ಷಿಣೆ ವಿರೋಧಿ ಕಾರ್ಯಕ್ರಮಗಳು ನಡೆಸಲಾಗಿದೆ ಎಂದು ಕೇಳಿದ್ವಿ. ಇಲ್ಲ ಅಂತ ಹೇಳಿದ್ದೀರಾ. ಇದ್ರ ಬಗ್ಗೆ ನಿಮಗೇನು ವಿಶೇಷ ಏನು ಅಂತಂದರೆ, ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕಾನೂನು ಕಡೆಯಿಂದ. ಆಯ್ತಾ? ಇದನ್ನ ಅಂದರೆ ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್ ಅಂತ ಕರಿತೀವಿ ನಾವು ಇದರಲ್ಲಿ ಏನು ಹೇಳುತ್ತೆ ಅಂದರೆ, ವರದಕ್ಷಿಣೆ ಕೊಡುವುದಾಗಲಿ ಅಥವಾ ತಗೊಳ್ಳೋದಕ್ಕಾಗಲಿ ಅದು ಕಾನೂನು ಪರವಾಗಿ ಅಪರಾಧ ಅಂತ ಹೇಳುತ್ತೆ. ಈ ಅಪರಾಧವನ್ನು ನಿಮ್ಗೆ ಯಾರಾದರೂ ಮಾಡಿದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನೀವು ಕೊಡ್ಬೋದು, ಅಥವಾ ಆಗಿರೋರು ಹೋಗಿ ಕೊಡ್ಬೋದು. ಕಾನೂನು ವಿಧಿಯಲ್ಲಿ 498A ಅಡಿಯಲ್ಲಿ ವರದಕ್ಷಿಣೆಗಾಗಿ ಮಹಿಳೆಯರಿಗೆ ಕ್ರೂರತೆ ನಡೆಸಿದರೆ ಅವರಿಗೆ ಶಿಕ್ಷೆ ವಿಧಿಸಲಾಗಿದೆ. ಹಾಗೂ ಆರ್ಟಿಕಲ್ 14 ಮತ್ತು 15 ಏನು ಹೇಳುತ್ತೆ ಅಂದರೆ, ಕಾನೂನು ಮುಂದೆ ಎಲ್ರಿಗೂ ಸಮಾನತೆ ಇದೆ ಹಾಗೂ ಲಿಂಗ ಆಧಾರಿತ ಭೇದ ಭಾವ ನಿಷೇಧ ಇದೆ ಅಂತ ಹೇಳುತ್ತೆ. ಸೊ ಇದರಿಂದ ನಿಮಗೆ ಯಾರೇ ವರದಕ್ಷಿಣೆ ಕೊಡೋದು, ಕಿರುಕುಳಾಗಿ ಸಹಿಸ್ಕೊಳ್ಳೋದು ಅಪರಾಧನೇ. ಅದನ್ನು ಬೇರೆಯವರು ಮಾಡ್ತಿದ್ದಾರೆ ಅಂತ ನೋಡಿ ನೀವು ಸುಮ್ಮನಿರೋದು ತಪ್ಪೆ. ನೀವು ಅವ್ರಿಗೆ ಜಾಗೃತಿಗೊಳಿಸಿ ಬನ್ನಿ ಅಂತ ಕರ್ಕೊಂಡೋಗಿ ಕಾನೂನು ಕಡೆಯಿಂದ ಏನಾಗುತ್ತೆ ಅದು ಸಹಾಯ ತಗೊಳ್ಳಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಅದಕ್ಕೆ ನಿಮಗೆ ಫ್ರೀ ಲೀಗಲ್ ಏಡ್ ಸರ್ವಿಸ್ ಕೂಡ ಇರುತ್ತೆ. ಇವಾಗ ದುಡ್ಡು ಕೊಡಬೇಕು, ಅಲ್ಲಿ ಹೋಗಿ ನಾವು ಕಾಸು ಕೊಡಬೇಕು, ಅದೆಲ್ಲ ಏನು ಯೋಚನೆ ಮಾಡಿಬಿಡಿ. ನೀವು ಕಾನೂನು ಪರವಾಗಿ ಹೋಗಿ ಈ ಥರ ನಮಗೆ ಫೀಸ್ ಕೊಡೋಕೆ ಆಗೋದಿಲ್ಲ ಅಂತಂದರೆ, ಕಾನೂನೇ ನಿಮಗೆ ಒಬ್ಬ ಫ್ರೀ ಅಡ್ವೊಕೇಟ್ನ ನೇಮಕಾತಿ ಮಾಡಿ ಅವ್ರು ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಒಂದು ಸೌಲಭ್ಯ ಕೂಡ ಕೊಡುತ್ತೆ ನಿಮಗೆ. ಹಾಗೆ ನಿಮಗೆ ಎರಡನೇದಾಗಿ ನಾವು ಪ್ರಶ್ನೆ ಏನು ಕೇಳಿದ್ವಿ ಅಂದರೆ, ನಿಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ದೊರೆಯುತ್ತದೆ ಅಂತ ಕೇಳಿದ್ವಿ. ಇಲ್ಲಿ ಸಂವಿಧಾನ, ರಾಜ್ಯ ಮತ್ತು ಕಾನೂನುಗಳು ಸರ್ಕಾರ ಯೋಜನೆಗಳ ಆಧಾರದಲ್ಲಿ ಬರುತ್ತಿದೆ. ಭಾರತ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೆ ಗೌರವಿತ ಜೀವನ ಹಕ್ಕನ್ನು ನೀಡಿದೆ. ಅದು ನಮಗೆ ಆರ್ಟಿಕಲ್ 21 ಹೇಳುತ್ತೆ. ಎಲ್ಲರಿಗೂ ಇದರಲ್ಲಿ ಸುರಕ್ಷಿತವಾಗಿ ಕುಡಿಯುವ ನೀರು, ಆರೋಗ್ಯ ಸೇವೆ, ಸ್ವಚ್ಛತೆ ಮತ್ತು ವಿದ್ಯುತ್, ವಸತಿ, ಶಿಕ್ಷಣ ಮತ್ತು ರಸ್ತೆ ಮುಂತಾದ ಮೂಲಭೂತ ಸೌಲಭ್ಯಗಳು ಅದು ಅವಶ್ಯಕತೆ ಇದೆ. ಅದು ಅವರ ಹಕ್ಕು ಅಂತ ಹೇಳುತ್ತೆ. ಅದು ನಮಗೆ ಆರ್ಟಿಕಲ್ 21 ಕಾನೂನು ಕೊಟ್ಟಿರೋದು. ಸೊ ಇದರಲ್ಲಿ ಜವಾಬ್ದಾರಿ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಅವರು ಮತ್ತು ಸ್ಥಳೀಯ ಆಡಳಿತ ಮೇಲೆ ಇರುತ್ತದೆ. ಅವರಿಗೆ ಆರ್ಟಿಕಲ್ 243 243O ತನಕ 73ನೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಇದರಲ್ಲಿ ಏನಂತ ಹೇಳುತ್ತೆ ಅಂದರೆ, ಗ್ರಾಮ ಪಂಚಾಯತ್ಗೆ ನೀರು ಸರಬರಾಜು, ಒಳಚರಂಡಿ, ಬಡವರ ಕಲ್ಯಾಣ ಮತ್ತು ಸಾರ್ವಜನಿಕ ಸೌಲಭ್ಯಗಳ ನಿರ್ವಹಣೆ ಎಂಬ ಕರ್ತವ್ಯವನ್ನು ಅವರಿಗೆ ನೀಡಲಾಗಿದೆ. ಸೊ ಇವು ಸಂಪರ್ಕವಾಗಿ ಒದಗಿಸಿದ್ದಾರೆ. ಜನರು ಗ್ರಾಮ ಸಭೆ 243A ಆರ್ಟಿಕಲ್ ಅಡಿಯಲ್ಲಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಅಂದರೆ ಗ್ರಾಮದಲ್ಲಿ ನಿಮ್ಗೆ ಆಗ್ತಾ ಇರೋಂಥ ಎಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡಿಕೊಟ್ಟಿಲ್ಲ ಅಂದರೆ, ನಿಮ್ಮ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ತೊಂದರೆಗಳು ಆಗ್ತಿದೆ ಅಂದರೆ ನೀವು ಅವ್ರ ಮೇಲೆ ಕೂಡ ಹೋಗಿ ಕಂಪ್ಲೇಂಟ್ ಕೊಡುವಂಥ ನಿಮಗೆ ರೈಟ್ಸ್ ಇದೆ. ಅದು ನಿಮಗೆ ಆರ್ಟಿಕಲ್ 21 ಹಕ್ಕು ಕೊಡುತ್ತೆ. 243A ಸೆಕ್ಷನ್ ಅಡಿಯಲ್ಲಿ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡೋಕ್ಕೆ ನಿಮಗೆ ಸೌಲಭ್ಯ ಇರುತ್ತೆ. ಇವು ಸಂಪರ್ಕವಾಗಿ ಒದಗಿಸಿದರೆ ನಿಮಗೆ ತೀರ್ಮಾನ ಮೇಲೆ ಯಾವ್ದ್ರ ಬೇಸ್ ಮೇಲೆ ಮಾಡ್ತಾರೆ ಅಂದರೆ, ಒಂದು ರೈಟ್ ಟು ಎಜುಕೇಷನ್ ಅಂತ ಇದೆ ಶಿಕ್ಷಣಕ್ಕೆ. ಅದು 2009ರಲ್ಲಿ ಮಾಡಿದ್ದಾರೆ. ಅಂದರೆ ನಿಮಗೆ ಶಿಕ್ಷಣದ ರಿಲೇಟೆಡ್ ಏನೇ ತೊಂದರೆ ಆಯಿತು ಅಂದರೂ ಅದ್ರ ಮುಖಾನ ನೀವು ಮಾಡ್ಕೊಳ್ಬೋದು. ಹಾಗೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಮಾಡಿದ್ದಾರೆ. ಇದು ನಿಮಗೆ ಆರೋಗ್ಯ ಸೇವೆಗೆ ರಿಲೇಟೆಡ್ಗೆ ಆ ಪ್ರಾವಿಷನಿಂದ ನೀವು ಮೊರೆ ಹೋಗ್ಬೋದು. ಮತ್ತು ಸ್ವಚ್ಛ ಭಾರತ್ ಮಿಷನ್ ಅಂತ ಮಾಡಿದ್ದಾರೆ ಮೋದಿಜಿಯವರು. ಇದು ಮತ್ತು ಜಲ್ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಅದು ಕುಡಿಯುವ ನೀರಿಗೆ. ಈ PM ನಮಗೆ ಆವಾಸ್ ಯೋಜನಾ ಅಂತ ಕೂಡ ಮಾಡಿದ್ದಾರೆ. ಇದು ವಸತಿ ಮತ್ತು ಗ್ರಾಮೀಣ ವಿದ್ಯುತ್ ಯೋಜನೆಗೋಸ್ಕರ ಮಾಡಿರೋದು. ಸೊ ಇದು ಕಾನೂನು ಯೋಜನಾ ಆಧಾರ ಒದಗಿಸುತ್ತದೆ. ಈ ಸೇವೆಯಲ್ಲಿ ನಿರ್ಲಕ್ಷ್ಯ ಜನರು ಆರ್ಟಿಕಲ್ 21 ನಮ್ಮ ಹಕ್ಕುಗಳ ಮೇಲೆ ಉಲ್ಲಂಘನೆಯಾಗುತ್ತೆ ಅಂತ ಹೇಳಿ ನೀವು ಕಾನೂನು ಮೊರೆ ಹೋಗ್ಬೋದು. ಸೊ ಇದಕ್ಕೆ ನೀವು ಯಾವ ಥರ ಸಹಾಯ ಕೇಳ್ಬೋದು ಅಂತಂದರೆ, ನಿಮಗೆ ಲೀಗಲ್ ರಿಲೇಟೆಡ್ ಏನಾದರೂ ಸಹಾಯ ಬೇಕು ಅಂದರೆ 1516 ಈ ನಂಬರು ಕಾಲ್ ಮಾಡಿದ್ರೆ ಲೀಗಲ್ ರಿಲೇಟೆಡ್ ಆಗಿ ನಿಮಗೆ ಸಹಾಯ ಮಾಡ್ತಾರೆ. ಹಾಗೂ ಮಹಿಳೆಯರ ಸಮಸ್ಯೆಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ತೊಂದರೆ ಆಗ್ತಿದೆ ಅಂದರೆ 181 ಈ ಸಹಾಯವಾಣಿಗೆ ಕಾಲ್ ಮಾಡಿ. ಇದು ಮಹಿಳೆಯರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಈ ನಂಬರು ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇದೆಲ್ಲ ಫ್ರೀ ಸರ್ವಿಸ್ ಕಾನೂನು ಕಡೆಯಿಂದ ಕೊಡ್ತಾ ಇರೋದು. ಹಾಗೂ ನಿಮಗೆ ಸಾರ್ವಜನಿಕ ಸರಳ ಸಂದೇಶ ಏನು ಅಂತಂದರೆ, ಮೂಲಭೂತ ಸೌಲಭ್ಯಗಳು ದಾನವಲ್ಲ, ಅವು ಸಂವಿಧಾನದ ಹಕ್ಕು. ಸೊ ಇದನ್ನು ನೀವೆಲ್ಲ ಉಪಯೋಗಿಸ್ಕೊಬೇಕು. ಅಯ್ಯೋ ಬಿಡು ನಮ್ಗೆ ಗೊತ್ತಿಲ್ಲ ಅಂತ ಮಾಡ್ಕೊಬಾರ್ದು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ನೆಕ್ಸ್ಟ್ ಬಂದು ಪಂಚಾಯಿತಿ, ಗ್ರಾಮ ಸಭೆ ಹಾಗೂ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಕಾರ್ಯವಿಧಾನ ಏನು ಅಂತ ಕೇಳ್ತಾರೆ. ಸೊ ಇಲ್ಲಿ ಏನು ಅಂತ ಹೇಳುತ್ತೆ ಅಂದರೆ, ಅದನ್ನು ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಆರ್ಟಿಕಲ್ 243 ಮತ್ತು 243(0) ಅಡಿಯಲ್ಲಿ ಪಂಚಾಯತ್ ಅವ್ರಿಗೆ ಅಧಿಕಾರ ಮತ್ತು ಜವಾಬ್ದಾರಿ ವಿವರಿಸಲಾಗಿದೆ. ಅವ್ರಿಗೆ ಆಲ್ರೆಡಿ ಎಲ್ಲ ಹೇಳಿರ್ತಾರೆ ಅವ್ರಿಗೆ ಅಧಿಕಾರ ಕೊಟ್ಟಾಗ.
ಸೊ ಅವರಲ್ಲಿ ಏನಾದರೂ ಆ ಪಂಚಾಯತ್ ಮೇಲ್ವಿಚಾರಣೆ ಶಕ್ತಿಯಾಗಿದ್ದು ಅವರು ಅಭಿವೃದ್ಧಿಗಾಗಿ ಯೋಜನೆಗಳಿಗೆ ಅನುಮೋದನೆ ನೀಡುವುದು, ಫಲಾನುಭವಿಗಳು ಆಯ್ಕೆ, ಬಜೆಟ್ಟು ಮತ್ತು ಲೆಕ್ಕಪತ್ರಗಳು ಪರಿಶೀಲನೆ, ಭ್ರಷ್ಟಾಚಾರ ಅಥವಾ ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನಿಸುವುದು ಎಲ್ರಿಗೂ ಹಕ್ಕಿದೆ. ಆಯ್ತಾ? ಸೊ ಗ್ರಾಮಾಭಿವೃದ್ಧಿಗಾಗಿ ಕಾರ್ಯಕ್ರಮಗಳು ಜಲಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಅದೇ ಅವಾಗಲೇ ಹೇಳಿದಾಗೆ ನಾನು ಸ್ವಚ್ಛ ಭಾರತ್ ಮಿಷನ್ ಅಂತ ಮಾಡಿದ್ದಾರೆ. PM ಅವ್ರದ್ದು ಆವಾಸ್ ಯೋಜನೆ ಅಂತ ಮಾಡಿದ್ದಾರೆ. ಸೊ ಇವೆಲ್ಲದೂ ಆರೋಗ್ಯ ಮಿಷನ್ ಹಾಗೂ ಶಿಕ್ಷಣ ಪೌಷ್ಟಿಕತೆ ಯೋಜನೆಗಳು ಕೂಡ ಇದೆ. ಆರ್ಟಿಕಲ್ 21 ಅಡಿಯಲ್ಲಿ ನೀವು ಗೌರವಿತ ಜೀವನ ಹಕ್ಕನ್ನು ನಡೆಸಲಿಕ್ಕೆ ಎಲ್ಲ ಥರ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಆ ಸಹಾಯವಾಣಿ ಏನಿದೆ ಫ್ರೀ ಇದು, ಅದ್ರ ಮುಖಾಂತರ ನೀವು ಹೋಗಿ ಮಾಡ್ಕೊಳ್ಬೋದು. ಸೊ ಇನ್ನು ನೀವು ಗ್ರಾಮದ ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮಗಳು ಅಂತಲೂ ಕೂಡ ಕಾನೂನು ಕಡೆಯಿಂದ ನಿಮಗೆ ಸಹಾಯ ನೀಡಿದೆ. ಕಲ್ಯಾಣ ಕಾರ್ಯಕ್ರಮಗಳು ಏನು ಅಂತಂದರೆ ಮಹಿಳಾ ಕಲ್ಯಾಣ ಯೋಜನೆಗಳ ಎಂಬಂತೆ ಅಂಗನವಾಡಿ ಸೇವೆಗಳು, ಮೂಲಭೂತ ಗರ್ಭಿಣಿ ಮತ್ತು ತಾಯಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ, ಮತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮತ್ತು ಆಶಾ ಕಾರ್ಯಕರ್ತೆಯರು ಮೂಲ ಆರೋಗ್ಯ ಜಾಗೃತಿ ಸ್ವಸಹಾಯ ಸಂಘಗಳು ಮೂಲಕ ಉಳಿತಾಯ ಸ್ವಾವಲಂಬನೆಯನ್ನು ಮಾಡ್ತಾರೆ. ಮತ್ತು ಸ್ತ್ರೀ ಶಕ್ತಿ ಲಕ್ಷ್ಮಿ ಯೋಜನೆಗಳು ಅಂತಲೂ ಬಿಟ್ಟಿದ್ದಾರೆ. ಹಾಗೂ ಉಜ್ವಲ ಯೋಜನೆ ಮೂಲಕ ಉಚಿತ ಗ್ಯಾಸ್ ಸಂಪರ್ಕ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೂ PM ಆವಾಸ್ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹೆಸರಿಗೆ ವಸತಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಮಾಡಿದ್ದಾರೆ. ಅಂದರೆ ಎಲ್ಲ ಹೆಣ್ಮಕ್ಳು ಕೂಡ ಎಜುಕೇಷನ್ ಕೊಡಿ, ಬರೀ ಗಂಡ್ಮಕ್ಳಿಗೆ ಅಷ್ಟೇ ಮಾನ್ಯತೆ ಕೊಡಬೇಡಿ ಅನ್ನೋದನ್ನು ಮಹಿಳೆಯರ ಕಲ್ಯಾಣ ಇದರಲ್ಲಿ ಅಡಿಯಲ್ಲಿ ಕಾನೂನು ನಿಮಗೆ ತೊಗೊಂಬಂದು ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಆರ್ಟಿಕಲ್ 14 ಹೇಳೋ ಹಾಗೆ ನಮಗೆ ಎಲ್ಲರಿಗೂ ಸಮಾನ ಹಕ್ಕಿದೆ. ಈ ಸಮಾನ ವೇತನ ಕೂಡ ಅವ್ರಿಗೆ ಸಮಾನವಾಗೇ ಕೊಡಬೇಕು ಅಂತಲೂ ಹೇಳುತ್ತೆ. ಮೊದಲೆಲ್ಲ ಗಂಡಸರಾದರೆ ಕೂಲಿ 400-500 ರೂಪಾಯಿ ಇದ್ದರೆ ಹೆಂಗಸರಿಗೆ 200 ರೂಪಾಯಿ ಕೊಡೋರು, ಆ ಥರ ಭೇದ ಭಾವ ಮಾಡೋರು. ಅದನ್ನು ಕೂಡ ನಿಲ್ಲಿಸಿದೆ ಈ ಕಲ್ಯಾಣ ಯೋಜನೆಯಲ್ಲಿ. ಈ ಗೃಹ ಹಿಂಸೆ ಕೂಡ ತಡೆ ಕಾಯ್ದೆ ಆಗಬೇಕು ಅಂತ ಹೇಳಿದ್ದಾರೆ. 2005ರಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಕೂಡ ಮಾಡಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಕಾಯ್ದೆ ಮೂಲಕ ಕಾರಣ ರಕ್ಷಣೆ ಒದಗಿಸಲಾಗಿದೆ. ಈಗ ಪಂಚಾಯತ್ ಮತ್ತು ಗ್ರಾಮ ಸಭೆಗಳು ಈ ಯೋಜನೆಗಳ ಸರಿಯಾದ ಫಲಾನುಭವಿಗಳಿಗೆ ತಲುಪುವ ಮಾಡೋದು ಅವ್ರ ಕರ್ತವ್ಯ ಆಗಿರುತ್ತೆ. ಹಾಗೂ ಇವಾಗ ನೀವು ಮಹಿಳೆಯರ ಆಯೋಜನೆಗಳು ಏನಿದೆ ಅಂತ ಹೇಳಿದ್ವಿ, ಹಾಗೆಯೇ ಮಹಿಳೆಯರಿಗೆ ಇನ್ನೊಂದು ಸೌಲಭ್ಯ ಕೂಡ ಕೊಟ್ಟಿದ್ದಾರೆ ಕಾನೂನಿಂದ. ಅದು ಬಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ. ಇದರಲ್ಲಿ ಏನಂದರೆ ಮಹಿಳೆಯರಿಗೆ ಆರೋಗ್ಯ ಮತ್ತು ಗೌರವ ಮತ್ತು ಸಮಾನತೆಯೊಂದಿಗೆ ನೇರವಾಗಿ ಸಂಬಂಧಿಸಿದ ಮೂಲಭೂತ ವಿಷಯ ಇದು. ಇದನ್ನು ಕೂಡ ನಮ್ಮ ಆರ್ಟಿಕಲ್ 21 ಅಡಿಯಲ್ಲೇ ಬರುತ್ತೆ. ಯಾಕಂದರೆ ನಮ್ಮ ಜೀವನ ಮತ್ತು ಆರೋಗ್ಯದ ಹಕ್ಕು ಇದು ಖಚಿತಪಡಿಸಿಕೊಳ್ಳುತ್ತೆ. ಸೊ ಹಾಗೆ ಆರ್ಟಿಕಲ್ 14 ಸಮಾನತೆ ಮತ್ತು ಆರ್ಟಿಕಲ್ 15 ಸಬ್ಕ್ಲಾಸ್ 3 ಅಂತ ಬರುತ್ತೆ. ಅದರಲ್ಲಿ ಮಹಿಳೆಯರ ಪರ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಮಹಿಳೆಯರ ಆರೋಗ್ಯ ಒಂದು ಬಹಳ ವಿಶೇಷ ಯೋಜನೆಯಾಗಿ ರೂಪಿಸಿದರೆ ಅಧಿಕಾರ ನೀಡುತ್ತದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮ ಮಟ್ಟದಲ್ಲಿ ಸ್ಯಾನಿಟರಿ ಪ್ಯಾಡ್ ವಿತರಣೆ, ನ್ಯಾಷನಲ್ ಹೆಲ್ತ್ ಮಿಷನ್ ಹಾಗೂ ಮೆನ್ಸ್ಟ್ರುಯಲ್ ಹೈಜೀನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಇದ್ರ ಪ್ರಕಾರ ಏನು ಹೇಳುತ್ತೆ ಅಂದರೆ ನಿಮಗೆ ಶಾಲೆಗಳಾಗಲಿ ಅಂಗನವಾಡಿಗಳಾಗಲಿ ಗ್ರಾಮ ಪಂಚಾಯತ್ ಮತ್ತು ಆಶಾ ಕಾರ್ಯಕರ್ತೆಯರು ಮೂಲಕ ಕಿಶೋರಿಯರಿಗೆ ಮತ್ತು ಮಹಿಳೆಯರಿಗೆ ಉಚಿತವಾಗಿ ಅಥವಾ ಅತಿ ಕಡಿಮೆ ದರದಲ್ಲಿ ಪ್ಯಾಡ್ಗಳನ್ನು ಹಂಚಿಸಲು ಅವ್ರಿಗೆ ಉದ್ದೇಶವಾಗಿ ಹೇಳಿದ್ದಾರೆ. ಹಾಗೆ ಜೊತೆಗೆ GST ಕೂಡ ಕೌನ್ಸಿಲ್ ಅವರು ಇದ್ರ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಬೀಳಬಾರ್ದು ಅಂತ ಅದನ್ನು ಮನ್ನಾ ಮಾಡಿದ್ದಾರೆ. ಯಾಕೆ ಅಂದರೆ GST ಇದ್ದರೆ ರೇಟ್ ಇನ್ಕ್ರೀಸ್ ಮಾಡ್ತಾರೆ ಅಂತ. ಸೊ GSTನೂ ಮನ್ನಾ ಮಾಡಿ ಆ ಪ್ಯಾಡ್ ಎಲ್ರಿಗೂ ಈಸಿಯಾಗಿ ಕಮ್ಮಿ ದರದಲ್ಲಿ ಸಿಗಲಿ ಅಂತ ಕೂಡ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಇದು ಒಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಗೆ ಎಲ್ರಿಗೂ ಏನಾದರೂ ಜನರು ಗ್ರಾಮ ಸಭೆಯಲ್ಲಿ ವಿಷಯ ಎತ್ತಬಹುದು. ಏನಾದರೂ ನಿಮ್ಮ ಗ್ರಾಮದಲ್ಲಿ ಆಗ್ತಿಲ್ಲ, ಅದು ನಿಮ್ಗೆ ಆ ಸೌಲಭ್ಯ ಸಿಗ್ತಿಲ್ಲ ಅಂದರೆ ನೀವು ಆ ವಿಷಯ ಎತ್ತಬಹುದು. ಉಚಿತವಾಗಿ ಕಾನೂನಿನ ಸಹಾಯ ಕೂಡ ಪಡಿಬೋದು. ಕಾನೂನಿನ ಸಹಾಯದ ನಂಬರ್ 1516. ಈ ನಂಬರ್ ಕಾಲ್ ಮಾಡಿದ್ರೆ ನಿಮ್ಮ ಗ್ರಾಮದಲ್ಲಿ ಆ ಥರ ಏನಾದರೂ ಸಿಗ್ತಿಲ್ಲ ಅಂತಂದರೆ ನೀವು ಇಲ್ಲೂ ಕಾಲ್ ಮಾಡಿ ಸಹಾಯ ತಗೊಳ್ಬೋದು. ಹಾಗೆ ಸ್ಯಾನಿಟರಿ ಪ್ಯಾಡ್ಗಳು ವಸ್ತುಗಳೆಲ್ಲ ಅವು ಮಹಿಳೆಯ ಆರೋಗ್ಯ ಮತ್ತು ಗೌರವ ಶಿಕ್ಷಣಕ್ಕೆ ಸಂಬಂಧಿಸಿದ ಹಕ್ಕು. ಸೊ ಇದನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕನ್ನು ನೀವು ಬಿಡಕ್ಕೆ ಹೋಗಬೇಡಿ. ಸೊ ಹಾಗೂ ಇನ್ನು ನೆಕ್ಸ್ಟ್ ಬಂದು ನಿಮಗೆ ಗ್ರಾಮದಲ್ಲಿನ ಪಂಚಾಯತ್ ಯೋಜನೆಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಈಗ ಗ್ರಾಮ ಪಂಚಾಯಿತಿಯಲ್ಲಿ ಯೋಜನೆಗಳು ಅಂದರೆ ಈಗ ಕುಡಿಯೋ ನೀರು ಆಗಿರ್ಬೋದು, ಇಲ್ಲ ಸ್ಯಾನಿಟರಿ ಅಂದರೆ ಶೌಚಾಲಯ ಆಗಿರ್ಬೋದು, ಇಲ್ಲ ರೋಡು, ಇಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಅದರಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ 73ನೇ ತಿದ್ದುಪಡಿಯಲ್ಲಿ ಅನುಚ್ಛೇದ 243ರಿಂದ 243 ತನಕ ವಿವರಿಸಿದ್ದಾರೆ. ಆ ಆರ್ಟಿಕಲ್, ಆ ಅನುಚ್ಛೇದದಲ್ಲಿ ಏನಂತ ಹೇಳ್ತಾರೆ ಅಂದರೆ, ಈ ಗ್ರಾಮ ಪಂಚಾಯಿತಿಗಳಿಗೆ ಕಾನೂನು ಸ್ಥಾನಮಾನ ನೀಡಿ ನೀರು, ಸ್ವಚ್ಛತೆ, ರಸ್ತೆ, ಆರೋಗ್ಯ ಮತ್ತು ಶಿಕ್ಷಣ
ಇವನ್ನೆಲ್ಲ ನಾವು ನೀಡಬೇಕು ಅಂತ ಗ್ರಾಮ ಪಂಚಾಯತಿದು ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಅಂತ ಹೇಳಿದ್ದಾರೆ. ಹೇಳ್ದಂಗೆ ಈಗ 33% ಮಹಿಳೆಯರಿಗೆ ಓವರಾಲ್ ಇಂಡಿಯಾಗೆ ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಹಿಳೆಯರು ರೆಪ್ರೆಸೆಂಟ್ ಮಾಡಬೇಕು, ಅವರ ವಾಯ್ಸ್ನ ಅವರು ವ್ಯಕ್ತಪಡಿಸಬೇಕು, ಅವರ ಅಭಿಪ್ರಾಯನ ಅವರು ಹೇಳ್ಕೊಬೇಕು ಅಂತ ಮಹಿಳೆಯರಿಗೆ 33% ಆಗಿ ರಿಸರ್ವೇಷನ್ ಕೊಟ್ಟಿದ್ದಾರೆ. ಮತ್ತು ಈಗ ಫಾರ್ ಎಕ್ಸಾಂಪಲ್ ಈಗ ಕುಡಿಯೋ ನೀರಿಗೆ ಅಂತಲೇ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ, ಮತ್ತು PM ಆವಾಸ್ ಯೋಜನೆ ಅದರಲ್ಲಿ ಮತ್ತು PM ಪೋಷಣ್ ಯೋಜನೆ ಮೂಲಕ ಪೌಷ್ಟಿಕತೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪೌಷ್ಟಿಕತೆ ಅಂದರೆ ಈಗ ಮಿಡ್ ಡೇ ಮೀಲ್ಸ್ ಆಗಿರ್ಬೋದು, ಮಿಡ್ ಡೇ ಮೀಲ್ಸ್ ಕೊಡ್ತಾರೆ. ಅದು ನಮ್ಮ ಸಂವಿಧಾನದ ಅನುಚ್ಛೇದ 21A ಅದರಲ್ಲಿ ಹೇಳ್ತಾರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಇದೆ. ಮತ್ತು ಆರ್ಟಿಕಲ್ 21ರಲ್ಲಿ ಗೌರವಯುತ ಜೀವನ ಮತ್ತು ಆರೋಗ್ಯಕ್ಕೆ ಹಕ್ಕಿದೆ ಅಂತ ಹೇಳ್ತಾರೆ. ಇದರಲ್ಲಿ ಅದರ ಜೊತೆಗೂ ಮಕ್ಕಳಿಗೆ ಹಸಿವಿಲ್ಲದ ಶಿಕ್ಷಣ ಕೂಡ ಪಡೆಯುವ ಹಕ್ಕಿದೆ ಅಂತಲೂ ಹೇಳಲಾಗಿದೆ. ಅದರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಮತ್ತು ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ 2019 ಅಡಿಯಲ್ಲಿ ಶಾಲೆಗಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಜವಾಬ್ದಾರಿ ಸರ್ಕಾರಕ್ಕೆ ವಿಧಿಸಲಾಗಿದೆ. ಅದರ ಅಡಿಯಲ್ಲಿ ಏನಂದರೆ PM ಪೋಷಣ್ ಅಂದರೆ ಪ್ರಧಾನಮಂತ್ರಿ ಪೋಷಕ್ ಶಕ್ತಿ ನಿರ್ಮಾಣ್ ಅಂತ ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಅಂದರೆ ಮಧ್ಯಾಹ್ನದ ಊಟನ ನೀಡಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನಂತ ಹೇಳ್ತಂದರೆ ಅಕಸ್ಮಾತ್ ಇದು ಮಿಡ್ ಡೇ ಮೀಲ್ಸ್ ಅನ್ನೋದು ಏನಾರು ಸಿಗಲಿಲ್ಲ ಅಂದರೆ ನಾವು ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಆಫ್ 1987 ಅಡಿಯಲ್ಲಿ ನಾವು ಉಚಿತ ಕಾನೂನು ಸಹಾಯ ಅಂದರೆ ಟೋಲ್ ಫ್ರೀ ನಂಬರ್ 1516ಗೆ ಕರೆ ಮಾಡಿ ನಾವು ಈ ಥರ ಸಂಪರ್ಕಿಸಬಹುದು ಅಂತ ಹೇಳ್ತಾರೆ. ಇಲ್ಲ ಅಂದರೆ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಇರುತ್ತೆ 1098 ಅಂತ, ಅದಕ್ಕೆ ನಾವು ಕಾಲ್ ಮಾಡಿದರೆ ನಮಗೆ ಏನೇನು ಸಹಾಯ ಬೇಕೋ ಅಂದರೆ ಮಿಡ್ ಡೇ ಮೀಲ್ ಸಿಗಲಿಲ್ಲ ಅಂದರೆ ಅದಕ್ಕೆ ಕೊರತೆ ಏನಾಗಿದೆ ಅಂತ ನೋಡಿ ಅವರು ಇದು ಮಾಡಿಕೊಡ್ತಾರೆ. ಹಾಗೆ ಮಧ್ಯಾಹ್ನದ ಭೋಜನ ದಾನವಲ್ಲ, ಅದು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಹಕ್ಕಿನ ಭಾಗ ಅಂತ ಹೇಳ್ಬೋದು. ಆ್ಯಂಡ್ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಮತ್ತು ಈಗ ಯೋಜನೆಗಳು ಸಿಗಲಿಲ್ಲ ಅಂದರೆ ನಾವು ಆ ರಿಲೇಟೆಡ್ ಆಗಿರೋ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ಗಾದರೂ ಹೋಗಿ ನಾವು ರಿಪೋರ್ಟ್ ಮಾಡ್ಬೋದು. ಈ ಥರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಫೆಸಿಲಿಟೀಸ್ ಇದ್ರೂ ಅಂದರೆ ಈ ಥರ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಕೊಟ್ಟಿದ್ರೂ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿಲ್ಲ ಅಂತ ನಾವು ಹೋಗಿ ಮಾತಾಡ್ಬೋದು. ಇಲ್ಲ ಅಂದರೆ ಲೀಗಲ್ ಏಡ್ ಸರ್ವಿಸ್ ಟೋಲ್ ಫ್ರೀ ನಂಬರ್ ಇದೆಯಲ್ಲ ಅದಕ್ಕೆ ನೀವು ಕಾಲ್ ಮಾಡ್ಬೋದು 1516 ಅಂತ. ಇದು ಪಂಚಾಯಿತಿ ರಿಲೇಟೆಡ್ ಕ್ವಶನ್ಸ್ ಆ್ಯಂಡ್ ಕ್ಲಾರಿಫಿಕೇಷನ್. ಸೊ ಹಾಗೆ ಆಶಾಕರ್ತೆಯರ ಬಗ್ಗೆ ಹೋದಾಗ ನಿಮ್ಮ ಸಮಸ್ಯೆಗಳು ಮೇಲಾಧಿಕಾರಿಗಳಿಗೆ ತಿಳಿಸಿದಾಗ ಸೊ ಅವರು ನಿಮಗೆ ಮಾರ್ಗದರ್ಶನವಾಗಿ ಇರ್ತಾರೆ ಎಲ್ಲದಕ್ಕೂ. ಈಗ ಅವ್ರಿಗೆ ಎಲ್ಲ ಥರ ಇನ್ಫಾರ್ಮೇಷನ್ನು ಸಿಕ್ಕಿರುತ್ತೆ, ಅವರು ನಿಮಗೆ ಸಹಾಯಕವಾಗಿರ್ತಾರೆ. ಇನ್ ಕೇಸ್ ಅವ್ರ ಕಡೆಯಿಂದ ನಿಮ್ಗೆ ಯಾವುದಾದ್ರೂ ಒಂದು ಬೆಂಬಲ ಸಿಕ್ಕಲಿಲ್ಲ ಅಂತಂದಾಗ ಕೂಡ ನೀವು ವುಮೆನ್ಸ್ ಹೆಲ್ಪ್ಲೈನ್ ಆಗಲಿ ಅಥವಾ ಲೀಗಲ್ ಅಥಾರಿಟಿ 1516 ಏನು ಹೇಳಿದ್ರು ನೀವು ಅವ್ರಿಗೆ ಕಾಲ್ ಮಾಡಿ ಈ ಥರ ನಮಗೆ ಬೇಕಾಗಿರೋವಂಥ ವಿಷಯ ಸಂಪರ್ಕ ಸಿಗ್ತಿಲ್ಲ ಅಂತ ಹೇಳಿ ಅವ್ರ ಕಡೆಯಿಂದನೂ ನೀವು ತೊಗೊಳ್ಬೋದು. ಹಾಗೆ ನಿಮಗೆ ಇದು ಬರೀ ಮಹಿಳೆಯರಿಗಷ್ಟೇನಾ ಅನ್ನೋದ್ರ ಬಗ್ಗೆ ಅಲ್ಲ, ಮಹಿಳೆಯರು ಅಷ್ಟೇ ಹೇಳ್ತೀರಾ, ಮಹಿಳೆಯರಿಗೆ ಕೆಲಸದಲ್ಲಾಗುವಂಥ ಒಂದು ತೊಂದರೆ ಆಗ್ಬೋದು, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ಬೋದು ಅಥವಾ ಉದ್ಯೋಗದ ಸಮಸ್ಯೆ ಆಗ್ಬೋದು, ಅದಕ್ಕೂ ಕೂಡ ನಿಮಗೆ ಕಾನೂನು ಕಡೆಯಿಂದ ನಿಮಗೆ ಸಹಾಯ ನೀಡ್ತಾ ಇದ್ದಾರೆ. ಈಗ ನಿಮಗೆ ಉದ್ಯೋಗಿಗಳ ಸಂಬಳ ವೇತನೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅಸಮತೋಲನ ನಡೀತಿದ್ರೆ ಆರ್ಟಿಕಲ್ 14, ಆರ್ಟಿಕಲ್ 23 ಮತ್ತು 21 ಹಾಗೂ ಆರ್ಟಿಕಲ್ 39 ಸಬ್ ಕ್ಲಾಸ್ D ಇದೆಲ್ಲದ್ರ ಪ್ರಕಾರ ನಿಮ್ಗೆ ಹೇಳಿದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಹೇಳುತ್ತೆ. ಹಾಗೆ ಇದ್ರ ಮೇಲೆ ಬಹಳಷ್ಟು ಚರ್ಚೆಗಳು ನಡೆದಿದೆ ಆಗಿನ ಕಾಲದಿಂದಲೂ. ಸೊ ಮಾಡಿ ಎಷ್ಟೋ ಆ್ಯಕ್ಟ್ಗಳನ್ನ ಪಾಸ್ ಮಾಡಿದ್ದಾರೆ. ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಮಾಡಿದ್ದಾರೆ 1948ರಲ್ಲಿ, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ ಅಂತ ಮಾಡಿದ್ದಾರೆ 1936ರಲ್ಲಿ, ಹಾಗೂ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ 1976ರಲ್ಲಿ, ಮತ್ತು ಇತ್ತೀಚೆಗೆ ಕೋಡ್ಸ್ ಆನ್ ವೇಜಸ್ ಅಂತ
2019ರಲ್ಲಿ ಕೂಡ ಕಾನೂನುಬದ್ಧ ಕನಿಷ್ಠ ಸಂಬಳ, ಸಮಯಕ್ಕೆ ಸಂಬಳ ಪಾವತಿ ಮತ್ತು ಲಿಂಗ ಆಧಾರಿತ ಭೇದ ಭಾವ ನಿಷೇಧವನ್ನು ಒದಗಿಸುತ್ತದೆ. ಸೊ ಗ್ರಾಮೀಣ ಉದ್ಯೋಗಗಳಲ್ಲಿ ಕೂಡ ಸಂಬಳ ತಡ, ಕಡಿತ ಅಥವಾ ವಂಚನೆ ನಡೆದರೆ ಅದು ಕಾನೂನಿನ ಪ್ರಕಾರ ಉಲ್ಲಂಘನೆ. ಸೊ ನೀವು ಕಾನೂನು ಪ್ರಕಾರ ಕೆಲಸ ಮಾಡಿದವರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ನೀಡುವುದು ಕಡ್ಡಾಯ ಆಗಿದೆ. ಸೊ ಅದಲ್ಲಿ ನಿಮ್ಗೆ ಏನಾದರೂ ಅಸಮತೋಲನ ಆದರೆ ನೀವು ಕಾನೂನು ಮೊರೆ ಹೋಗ್ಬೋದು. ಆರ್ಟಿಕಲ್ 23 ಅಡಿಯಲ್ಲಿ ಬೇಗಾರ್ ಅಥವಾ ಬಲವಂತದ ಕೆಲಸದ ರೂಪವಾಗಬಹುದು ಅಥವಾ ಕಾನೂನು ಕ್ರಮಕ್ಕೆ ಒಳಪಡಿಸುವಂತಹ ಇಂತಹ ಸಂದರ್ಭಗಳಲ್ಲಿ ಗ್ರಾಮ ಸಭೆ ಮತ್ತು ಪಂಚಾಯತ್ ಸಾರ್ವಜನಿಕವಾಗಿ ವಿಷಯವನ್ನು ಚರ್ಚಿಸಬೇಕು ನೀವು ಗ್ರಾಮ ಪಂಚಾಯತ್ ಅವ್ರ ಜೊತೆ. ಹಾಗೆ ಪಾರದರ್ಶಕ ತರಬೇತಿ ಮತ್ತು ಸಂಬಂಧಿತ ಕಾರ್ಮಿಕ ಇಲಾಖೆಗೆ ದೂರು ನೀಡಬೇಕು. ಗ್ರಾಮ ಸಭೆಯಲ್ಲಿ ನಿಮಗೆ 243A ಅಡಿಯಲ್ಲಿ ಬರುತ್ತೆ. ಸೊ ನೀವು ಕಾರ್ಮಿಕ ಇಲಾಖೆ ತಾಲೂಕು ಕಚೇರಿ ಮತ್ತು ಉಚಿತ ಕಾನೂನು ಸಹಾಯಕ್ಕಾಗಿ 1516ಕ್ಕೆ ಕಾಲ್ ಮಾಡಿ. ಅದರಲ್ಲಿ ನಿಮಗೆ ಬರುತ್ತೆ, ಸಬ್ಸೆಕ್ಷನ್ಸ್ ಬರುತ್ತೆ ಯಾವ ವಿಷಯಕ್ಕೆ ಅಂತ. ಅದರಲ್ಲಿ ನೀವು ಉದ್ಯೋಗದಾದರೆ ಉದ್ಯೋಗಕ್ಕೆ ಸೆಲೆಕ್ಟ್ ಮಾಡಿ, ಮಹಿಳೆಯರಿಗಾದರೆ ಮಹಿಳೆಯರಿಗೆ ಸಂಬಂಧಿತ ಸೆಲೆಕ್ಟ್ ಮಾಡಿ. ಸೊ ಹಾಗೂ 181 ಮಹಿಳೆಯರು ಪ್ರತ್ಯೇಕವಾಗಿ ನಿಮ್ಗೆ ಏನಾದರೂ ಇತ್ತು ಅಂದರೆ ಅಲ್ಲಿ ಕಾಲ್ ಮಾಡಿ ನೀವು ಎಲ್ಲ ಥರ ವಿಷಯ ಆದರೂ ಹೇಳ್ಕೊಬೋದು. ಸೊ ನ್ಯಾಯಸಮ್ಮತ ಸಂಬಳ ದಾನವಲ್ಲ, ಅದು ಹಕ್ಕು ಅಂತ ಕಾನೂನು ಅದರಲ್ಲೂ ನಿಮಗೆ ಹೇಳುತ್ತೆ. ಹಾಗೆಯೇ ಸೆಕ್ಷುವಲ್ ಹರಾಸ್ಮೆಂಟ್ ಆದರೂ ಕೂಡ ನೀವು ಅದಕ್ಕೂ ಕೂಡ ಇದೇ ನಂಬರ್ಗೆ ಕರೆ ಮಾಡಿ ಸಹಾಯವನ್ನು ಕೇಳ್ಬೋದು ನೀವು. ಸೊ ಇಲ್ಲಿಗೆ ನಾವು ನಿಮಗೆ ಮಹಿಳೆಯರಿಗೆ ಆಗಲಿ ಮತ್ತು ಗ್ರಾಮದವ್ರಿಗಾಗಲಿ ಎಷ್ಟು ಥರ ನಿಮಗೆ ಕಾನೂನು ಕಡೆಯಿಂದ ಉಚಿತವಾಗಿ ಸಮಾನತೆ ಹಕ್ಕುಗಳನ್ನು ನೀಡ್ತಾ ಇದೆ ಕಾನೂನು. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾರೂ ಮನೇಲೇ ಇದ್ದು ಅದಕ್ಕೆ ಗೊತ್ತಿಲ್ದಿರ ಎದುರ್ಕೊಳ್ಳೋದಾಗಲಿ ಅಥವಾ ಗೊತ್ತಿಲ್ದಿರ ಸೈಲೆಂಟಾಗಿರೋದು ಮಾಡೋದು ಬದಲು ಮುಂದೆ ಹೋಗಿ ಮಾತಾಡಿ ಅಂತ ಹೇಳೋದು ಇಷ್ಟಪಡ್ತೀವಿ. ಹಾಗೆ ಬಾಲ ಕಾರ್ಮಿಕತೆ ಬಗ್ಗೆ ಅಂದರೆ ಈಗ ಚೈಲ್ಡ್ ಲೇಬರ್ ಅಂತಾನೆ ನಿಷೇಧ ಮಾಡೋಕ್ಕೋಸ್ಕರನೇ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಆ್ಯಕ್ಟ್ ಅಂತಲೇ ಬಂದಿದೆ ಸಪ್ರೇಟಾಗಿ. ಅಂದರೆ ಮಕ್ಕಳು ಯಾರು 18ಇಂದ ಮೇಲಿರ್ತಾರೋ ಅವ್ರಿಗೆ ಮಾತ್ರ ಉದ್ಯೋಗ ಕೊಡ್ಬೋದು. ಅಂದರೆ 18ಕ್ಕಿಂತ ಕೆಳಗಿರೋ ಮಕ್ಕಳಿಗೆ, ಯಾಕಂದರೆ ಅವರು ಅವಾಗ ಓದೋ ವಯಸ್ಸಿರುತ್ತೆ, ಅವ್ರಿಗೆ ಆಗಲೇ ಕೆಲಸಕ್ಕೆ ಕಳಿಸೋದು ಅದು ಸರಿ ಬರೋಲ್ಲ. ಯಾಕಂದರೆ ಅವರ ಓದೋ ಹಕ್ಕನ್ನ ಕಿತ್ಕೊಂಡಂಗಾಗುತ್ತೆ. ಅದು ಅನುಚ್ಛೇದ 21ರಲ್ಲಿ ಹೇಳಿದ್ದಾರೆ, 21A ಅಲ್ಲಿ ಓದೋ ಹಕ್ಕು ಇದೆ ಅಂತ ಎಲ್ಲ ಮಕ್ಕಳಿಗೆ ಅಂತ ರೈಟ್ ಟು ಎಜುಕೇಶನ್ ಅಂತ ಆಕ್ಟ್ ಮಾಡಿದ್ದಾರೆ. ಸೊ ಅದ್ರ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ಅದಕ್ಕೆ ಇವಾಗ ಉಚಿತವಾಗಿ ಕೂಡ ಶಿಕ್ಷಣ ಕೊಡೋಕ್ಕೆ ಕಾನೂನು ಕೂಡ ಸಹಕಾರ ಮಾಡಿದ್ದಾರೆ. ಸೊ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರು ಕೇಳಿ.